ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಾವಿವತ್ತು ಬಿಜಾಪುರಲ್ಲಿ ತುಂಬಾನೇ ಪ್ರಸಿದ್ಧವಾದ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೀವಿ. ಆಲ್ರೆಡಿ ನಾವು ಟಿಕೆಟ್ ತಗೊಂಡಿದ್ದೀವಿ. ಒಳಗಡೆ ಹೋಗೋಣ, ಒಳಗಡೆ ಎಂಟ್ರಿ ಆಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ. ಯಾವ ಜಾಗ ಅಂತಲೂ ತೋರಿಸ್ತೀನಿ ನಿಮಗೆ. ಇಲ್ಲಿ ಚೆಕ್ಕಿಂಗ್ ಆಗೋಣ ಮೊದಲು ಫಸ್ಟು. ಈ ಕಡೆ ಟಿಕೆಟ್ ತಗೋಬೇಕು. ಈ ಕಡೆ ಟಿಕೆಟ್ ತಗೊಂಡು ನಂತರ ಇಲ್ಲಿಂದ ಚೆಕ್ಕಿಂಗ್ ಆಗಬೇಕು ನಾವು. ಇಲ್ಲಿ ನೋಡ್ರಿ, ನಾ ಹೇಳೋದೇನು ಅವಶ್ಯಕತೆ ಇಲ್ಲ. ಹಿಂದ್ಗಡೆ ನೀವು ನೋಡ್ಬೋದು ನಾ ಎಲ್ಲಿ ಬಂದಿದ್ದೀನಿ ಅಂತ. ನೀವು ಹಿಂದ್ಗಡೆ ನೋಡ್ಬೋದು. ನಾವು ಬಂದಿರಕ್ಕಂಥ ಇವತ್ತಿನ ಪ್ಲೇಸು ಶಿವಗೇರಿ. ಅಂದರೆ ಬಿಜಾಪುರದಲ್ಲಿ ಗೋಲ್ ಗುಮ್ಮಟ್ ಎಷ್ಟು ಫೇಮಸ್ಸು, ಅದಕ್ಕಿಂತ ಜಾಸ್ತಿ ಇಲ್ಲಿ ಶಿವಗೇರಿ ಫೇಮಸ್. ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಒಳಗಡೆ ಈ ಕಡೆ ಎಲ್ಲ ಫೋಟೋ ತೆಗಿಯಾಕತ್ತಾರೆ. ನಾವು ಸುಮ್ಮನೆ ಅಡ್ಡ ಹೋಗೋದು ಬೇಡ. ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ. ಚಪ್ಪಲಿ ತೆಗೆದ ಕೇಸಿಂದ ಈ ರೀತಿ ಇರುತ್ತೆ. ಇಲ್ಲಿ ಇಟ್ಟು ಹೋಗ್ಬೇಕು. ನಮ್ಮ ಹಿಂದ್ಗಡೆ ನೀವು ನೋಡ್ಬೋದು ಶಿವನ ಮೂರ್ತಿ. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ನಿಮಗೆ ಒಳಗಡೆ ಯಾವ ರೀತಿ ಇದೆ ಅಂತಲೂ ತೋರಿಸ್ತೀನಿ. ಅದೇ ರೀತಿ ಪೂರ್ತಿಯಾಗಿ ಗಾರ್ಡನ್ನು ಯಾವ ರೀತಿ ಇದೆ ಅಂತಲೂ ತೋರಿಸ್ತೀನಿ. ಪ್ರತಿ ಶಿವರಾತ್ರಿಗಂತೂ ಇಲ್ಲಿ ಲಕ್ಷಾಂತರ ಜನರು ಇಲ್ಲಿ ಭೇಟಿ ನೀಡ್ತಾರೆ. ಅದೇ ರೀತಿ ನಮಗೆ ಇಲ್ಲಿ ಸ್ವಾಮೀಜಿ ಸಿಕ್ಕಿದ್ದಾರೆ. ಅವರ ವಿಶೇಷತೆ ಏನಂತ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಏನು ಇಲ್ಲಿನ ಬಗ್ಗೆ ಒಂದು ಏನಾದರೂ ಹೇಳ್ಬೋದಾ ಸರ್? ಏನು ಹೇಳ್ಬೋದು ಅಂದರೆ ಸರ್, ಶಿವರಾತ್ರಿಗಂತೂ ಇಲ್ಲಿ ಸಿಕ್ಕಾಪಟ್ಟಿ ಜನರು ಸೇರ್ತಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಂಬಿಕೆ, ಜನರ ನಂಬಿಕೆ ಸರ್. ಯಾಕಂದ್ರೆ ಫಸ್ಟಿಗೆ ಏನೂ ಇದ್ದಿಲ್ಲ. ಈಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿಂದ ಟೂರಿಸ್ಟ್ ಸಾಕಷ್ಟು ಜನ ಆಲ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಆಲ್ ಇಂಡಿಯಾ ಟೂರಿಸ್ಟ್ ಬರ್ತಾರೆ ಸರ್. ಮತ್ತೆ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ಅದನ್ನು ತೋರಿಸ್ತೀನಿ. ಆಲ್ರೆಡಿ ತೋರಿಸ್ತಿದ್ದೀನಿ. ಅಂದ್ರೂ ನೀವು ನೋಡ್ಬೋದು ಎಷ್ಟು ನೀಟಾಗಿ ಒಂದು ಶಿವನ ಪ್ರತಿಮೆ ಕೆತ್ತನೆ ಮಾಡಿದ್ದಾರೆ ಅಂತ. ಒಳಗಡೆ ಹೋಗೋಣ. ಇಲ್ಲಿ ನಾವು ನೋಡ್ಬೋದು
ಇಲ್ಲಿ ನಮ್ಮ ಬಾಸ್ ಇದ್ದಾರೆ, ಅಂದರೆ ಆಂಜನೇಯ ಮೂರ್ತಿ ಇದೆ. ಅಂದರೆ ಒಳಗಡೆ ಹೋಗೋಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ನಮಗೂ, ಅಂದರೆ ಹೊರಗಿಂದಷ್ಟೇ ನಾವು ನೋಡ್ಬೋದು. ಇಲ್ಲಿ ಹಿಂದ್ಗಡೆ ನೋಡ್ಬೋದು ಚಿಕ್ಕ ಮಕ್ಕಳಿಗೆ ಆಟ ಆಡಕ್ಕೆ ಮತ್ತು ಸ್ಕೂಲ್ ಮಕ್ಕಳಿಗೆ ಏನಾದರೂ ಬರ್ತಾರೆ ನೋಡಿ ಇಲ್ಲಿ, ಅವರಿಗೆಲ್ಲ ಇಲ್ಲಿ ಆಟ ಆಡಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೂರ್ತಿಯಾಗಿ ಕಂಪ್ಲೀಟಾಗಿ ಒಂದು ಪಿಕ್ನಿಕ್ ಮಾಡೋಕ್ಕೆ ಒಂದು ಬೆಸ್ಟ್ ಆದ ಒಂದು ಪ್ಲೇಸ್ಮೆಂಟ್ ಅಂತ ಅನ್ಬೋದು ನಾವು. ಅಲ್ಲಿ ಟ್ರೈನ್ ಬರ್ತಿದೆ, ಟ್ರೈನ್ ನೋಡೋಣ ಬನ್ನಿ. ಓ ಬರ್ರಿ ಬರ್ರಿ ಟ್ರೈನ್ ನೋಡೋಣ ಬರ್ರಿ. ಹಾ ಬರ್ರಿ, ಎಲ್ಲರಿಗೂ ಹಾಯ್ ಮಾಡ್ರು. ಇದು ಒಂದು ಸ್ಮಾಲ್ ಟ್ರೈನ್. ಯಾವ ಊರು, ಯಾವ ಸ್ಕೂಲು? ದೇವನಹಳ್ಳಿ. ಎಷ್ಟು ಗಂಟೆಗೆ ಬಂದಿರ್ತೀವಿ ಇಲ್ಲಿ? 9 ಗಂಟೆಗೆ. 9 ಗಂಟೆಯಿಂದ ಇಲ್ಲೇ ಇದ್ರಿ? ಮತ್ತೆ ಯಾವ್ದಾವ್ದು? ದೇವನಹಳ್ಳಿ ಮತ್ತೆ ಊರಿಗೆ ಜಸ್ಟ್ ಒಂದೇ ಟೂರ್ ಮಾಡಿದ್ದಾರೆ, ಒಂದೇ ದಿನ. ಮುಂದಿನ ವರ್ಷ 4 ದಿನ, ಮತ್ತೆ ಮುಂದಿನ ವರ್ಷ ಬರೋರು. ಯಾವ ಪ್ಲೇಸು? ಅದೇ ಬಾರಾಕಮಾನು, ಗೋಲ್ ಗುಮ್ಮಟ್, ಶಿವಗಿರಿ. ಜಸ್ಟ್ 3? ನಮ್ದು ಬಿಜಾಪುರ ಇಲ್ಲೇ. ಏನು ಒಳಗಡೆ ಹೋಗಿಲ್ಲ? ಯಾಕೆ? ಏನ್ ಟಿಕೆಟಾ? ಒಳಗಡೆ ಹೋಗಕ್ ಟಿಕೆಟಾ? ಎಷ್ಟು? ಒಬ್ರಿಗೆ 20 ರೂಪಾಯಿ ಒಂದ್ ಆಟಕ್ಕೆ. ಒಳಗಂದ್ರೆ ಇಲ್ಲಿ ಇದ್ದವ್ರು ಆಲ್ರೆಡಿ ಟಿಕೆಟ್ ತಗೊಂಡ್ರಿ ಎಲ್ಲರೂ? ಓಕೆ, ಆಟ ಆಡ್ರಿ, ಮಜಾ ಮಾಡ್ರಿ. ಹೇಳ್ದಂಗೆ ಒಳಗಡೆ 20 ರೂಪಾಯಿ ಟಿಕೆಟು. ನಾವೇನು ಚಿಕ್ಕ ಮಕ್ಕಳೇನು ಇಲ್ಲ, ಹೊರಗಡೆ ಹೋಗೋಣ. ಗುರು, ಇದು ಇಷ್ಟು ಶಿವಗಿರಿ ಪ್ಲೇಸಿಂದ ಒಂದು ಸಣ್ಣ ವಿಡಿಯೋ ಅಂತ ಅನ್ಬೋದು ನಾವು. ಅಂದರೆ ಇದು ಇಷ್ಟು ಪೂರ್ತಿಯಾಗಿ ಸುತ್ತಕೊಂಡು ಬಂದಿದ್ದೇವಲ್ಲ, ಇದು ಇಷ್ಟು ಸಣ್ಣ ಒಂದು ಶಿವಗಿರಿಯ ವಿಡಿಯೋ. ಇದು ಬರೋಬ್ಬರಿ ಒಂದು 8 ಎಕರೆದಲ್ಲಿ ಹರಡಿದೆ, ಅಂದರೆ ಸುಮಾರು ಒಂದು 8 ಎಕರೆ ಇದೆ. ಇದು ಆದಷ್ಟು ತೋರಿಸಿದ್ದೀನಿ. ಶಿವನ ಮೂರ್ತಿ ಅಂತ ಎಲ್ಲರಿಗೂ ಸಹಜವಾಗಿ ಎಲ್ಲರಿಗೂ ಗೊತ್ತು. ಆದರೆ ಇದರ ಉದ್ದ ಅಂದರೆ ಎತ್ತರದಲ್ಲಿ 85 ಅಡಿ ಅಷ್ಟು ಎತ್ತರದಲ್ಲಿ ಇದೆ. ಇದರ ತೂಕದಲ್ಲಿ ಬಂದರೆ ನಾವು 15 ಟನ್ ಅಷ್ಟು ತೂಕ ಇದೆ ಇದು. ಅದೇ ರೀತಿ ಇದರ ವಿಶೇಷತೆ ಏನಪ್ಪ ಅಂದರೆ, ಶಿವರಾತ್ರಿ ಸಮಯದಲ್ಲಿ ಅಂತರೂ ಸುಮಾರು ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಈ ಮೂರ್ತಿ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಮೂರ್ತಿಗೆ ನಾವು ನೋಡಿದ್ರೆ ಸೀದಾ ನಮಗೆ ನೋಡ್ತಿರ್ಬೋದು ಶಿವ ಅಂತ ಅನ್ನಿಸ್ತದೆ. ಅಂದರೆ ಇಲ್ಲಿ ಯಾರೇ ನೋಡಿದ್ರು ಶಿವ ನಮಗೇ ನೋಡ್ತಿದ್ದಾರೆ ಅಂತ. ಅಂದರೆ ಅಂತಾರಲ್ಲ, ನೀ ಏನೇ ಕೆಲಸ ಮಾಡು ದೇವರು ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತಾನೆ ಅಂತ. ಅದೇ ರೀತಿ ಇಲ್ಲಿ ಬಂದರೆ ಒಂದು ಫೀಲ್ ಆಗುತ್ತೆ.
ಇದು ಇಷ್ಟು ಶಿವಗೇರಿಯ ಒಂದು ಪ್ಲೇಸಿಂದ ಹಿಡಿಯೋ ಇಲ್ಲಿ ಬರಬೇಕಪ್ಪ ಅಂದರೆ ಎಲ್ಲಿಂದ ಬರಬೇಕು ಅಂದರೆ ಬಸ್ ಸ್ಟ್ಯಾಂಡ್ದಿಂದ ಸಿಂದಗಿ ಕ್ರಾಸ್ ಬರಬೇಕು. ಸಿಂದಗಿ ಕ್ರಾಸ್ದಿಂದ ಒಳಗಡೆ ಶಿವಗೇರಿ ಅಂತ ಒಂದು ಪ್ಲೇಸ್ ಇದೆ. ಅಂದರೆ ಇದೇ ಹೆಸರಿಗೆ ಈ ಪ್ಲೇಸ್ ಹೆಸರೇ ಶಿವಗೇರಿ. ಈ ಶಿವಗೇರಿಗೆ ಇಲ್ಲಿ ನೋಡ್ಬೋದು ಆಟೋಗಳು ಅಂತೂ ಸಿಕ್ಕಾಪಟ್ಟಿ ಸಿಗತ್ತೆ. ಆಟೋಗಳು ಸಿಗತ್ತೆ, ಬಸ್ ಬರುತ್ತೆ, ಅದೇ ರೀತಿ ಎಲ್ಲ ರೀತಿ ವ್ಯವಸ್ಥೆ ಇದೆ. ರಸ್ತೆ ಅಂತೂ ಸಖತ್ತಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು. ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.